ನಮಸ್ತೆ ಎಲ್ಲರಿಗೂ. ಇವತ್ತು ನುಗ್ಗೆಕಾಯಿ ಹಾಗೂ ಕಡಲೆಕಾಳಿನ ಪಲ್ಯ ಮಾಡ್ತಾಯಿದ್ದೀನಿ. ನಾನೀಗ ನುಗ್ಗೆಕಾಯಿ ಹಾಗೂ ಕಡಲೆಕಾಳು ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೀನಿ. ನುಗ್ಗೆಕಾಯಿಯನ್ನು ಈಗ ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪಾಕಿ ಕುದಿಸಿಟ್ಕೊಳ್ಳೋಣ. 1-2 ನಿಮಿಷ ಸ್ವಲ್ಪ ಉಪ್ಪಾಕಿ ಕುದಿಯೋಕೆ ಇಟ್ಕೊಳ್ಳೋಣ. ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಅಷ್ಟೇ ಚೆನ್ನಾಗಿ ಮುಚ್ಚಿ ಕುದಿಸಿ. ಜಲ್ದಿ ಬೆನೆಯುತ್ತೆ, ಅದೇನು 1-2 ನಿಮಿಷದಲ್ಲಿ ಬೆಂದ್ಬಿಡುತ್ತೆ. ಹಾಗೆ ಈ ಒಲೆ ಮೇಲೆ ಎಣ್ಣೆಯನ್ನು ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಗೂ ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿ ಸಣ್ಣದು, ಹಾಗೆ ಒಂದು ಟೊಮೊಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಸೋಣ. ಹಾಗೆ ಕಲಸಿ ಈಗ ಎಲ್ಲ ಬೆಂದಿರೋ ನುಗ್ಗೆಕಾಯಿಯನ್ನು ಅದರೊಳಗೆ ಹಾಕ್ಕೊಳ್ಳೋಣ. ಹಾಗೆ ಕಡಲೆಕಾಳನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲವನ್ನು. ಸ್ವಲ್ಪ ಸಣ್ಣ ಉಪ್ಪಿದ್ದರೆ ನಿಮ್ಮ ಹತ್ರ ಹಾಕ್ಕೊಳ್ಳಿ. ನಾನು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಸಾಂಬಾರು ಪುಡಿ ಅಥವಾ ಧನಿಯಾ ಪುಡಿ ಇದ್ದರೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸಿ. ಇದು ಎಣ್ಣೆಯಲ್ಲೇ ಬೆನಿಬೇಕು, ನೀರು ಹಾಕಬಾರ್ದು. ಈಗ ಎಲ್ಲ ಬೆಂದ ನಂತರ ಲಾಸ್ಟಲ್ಲಿ ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ. ಯಾಕೆಂದರೆ ಮೊದಲೇ ಖಾರದ ಪುಡಿ ಹಾಕ್ಕೊಂಡ್ರೆ ಎಣ್ಣೆಯಲ್ಲಿ ಘಾಟ್ ಆಗಿಬಿಡುತ್ತೆ. ಹಾಗಾಗಿ ಲಾಸ್ಟಲ್ಲಿ ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ಈಗ ನುಗ್ಗೆಕಾಯಿ ಹಾಗೂ ಕಡಲೆಕಾಳಿನ ಪಲ್ಯ ರೆಡಿಯಾಗಿದೆ. ಈಗ ಅನ್ನದ ಜೊತೆ ಹಾಗೆ ರೊಟ್ಟಿ ಜೊತೆ ತಿನ್ಬೋದು. ನನ್ನ ಚಾನಲ್ ಇಷ್ಟವಾದಲ್ಲಿ ಎಲ್ಲರೂ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ನನ್ನ ಚಾನಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು.